ಸ್ನೇಹಿತರೆ ನಮಸ್ಕಾರ. ಈ ಧರ್ಮಸ್ಥಳದ ಸುಜಾತ ಭಟ್ ಅವರ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳು ಬೇರೆ ಬೇರೆ ಆಯಾಮವನ್ನು ಪಡಿತಾ ಇದ್ದಾವೆ. ಜೊತೆಗೆ ಚರ್ಚೆಗಳು ಕೂಡ ಡೈವರ್ಟ್ ಆಗ್ತಿದ್ದಾವೆ. ಅಂದರೆ ಹಾಗಂತೆ ಹೀಗಂತೆ ಅಲ್ಲಂತೆ ಇಲ್ಲಂತೆ ಅಂತೇಳಿ ಈ ಸುಜಾತ ಭಟ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರೋದು ಮಾತ್ರವಲ್ಲದೆ ಇನ್ನೊಂದಷ್ಟು ತನಿಖಾಧಿಕಾರಿಗಳು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇವರು ಅಫಿಷಿಯಲಿ ತನಿಖಾಧಿಕಾರಿಗಳೆಲ್ಲ, ಅನ್ಅಫಿಷಿಯಲಿ ತನಿಖಾಧಿಕಾರಿಗಳು. ಮಾಧ್ಯಮದವರು ಇರ್ಬೋದು, ಅಥವಾ ಹೊರಗಡೆಯವರು ಇರ್ಬೋದು, ಅಥವಾ ಥರ್ಡ್ ಪರ್ಸನ್ಗಳು ಇರ್ಬೋದು. ಯಾರು ಬಂದು ಈ ವಿಚಾರದ ಬಗ್ಗೆ ತನಿಖೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಸತ್ಯ ಏನಿದೆ, ಸುಳ್ಳು ಯಾವುದು ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ ಸತ್ಯವಾಗ್ಲು. ಆದರೆ ಈ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕಾಗಿದ್ದು ಕೂಡ SIT ಜವಾಬ್ದಾರಿ, ಅದನ್ನು ಅವರು ಮಾಡ್ತಾರೆ. ಈಗ ಇಲ್ಲಿ ಒಂದಷ್ಟು ಅನುಮಾನಗಳಂತೂ ಹುಟ್ಟಿರೋದು ಸತ್ಯ, ಸ್ವಾಭಾವಿಕ. ಏನು, ಇಲ್ಲಿ ಅನನ್ಯ ಭಟ್ ಅನ್ನುವಂತಹ ಹುಡುಗಿಯೇ ಇರಲಿಲ್ವಾ? ಕಾಲ್ಪನಿಕ ಕಟ್ಟುಕತೆಯ? ಸುಜಾತ ಭಟ್ ಸುಳ್ಳು ಹೇಳಿ ಯಾಮರಿಸಿದ್ರ? ಈ ರೀತಿ ಒಂದಷ್ಟು ಅನುಮಾನಗಳು ಸುಜಾತ ಭಟ್ ಅವರ ಪ್ರಕರಣದಲ್ಲಿ ಬರ್ತಾ ಇದ್ದಾವೆ. ಅಂತಹ ಅನುಮಾನಗಳು ಬರೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದ್ದಾವೆ. ಇಲ್ಲಿ ಒಂದಷ್ಟು ಬೇರೆ ಬೇರೆ ಹೆಸರುಗಳು ಕೂಡ ಉಲ್ಲೇಖ ಆಗ್ತಿದ್ದಾವೆ. ಎಲ್ಲೋ ಇದ್ದಂತಹ ಸುಜಾತ ಭಟ್ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲಿಗೋ ಬಂದು ಶಿಕಾರಿಪುರ, ಧರ್ಮಸ್ಥಳ, ಬೆಂಗಳೂರು, ಹೀಗೆ ಬೇರೆ ಬೇರೆ ಊರನ್ನು ಸುತ್ತಿ ಕೊನೆಗೆ ಬಂದು ಎಲ್ಲಿಗೆ ನಿಲ್ತಾರೆ ಅನ್ನುವಂಥ ಅನುಮಾನ ಇದೆ. CBI ಅಂತೇಳಿ ಹೇಳ್ತಾ ಇದ್ರು, ನೋಡಿದ್ರೆ ನಾಯಿ ಸಾಕ್ಕೊಂಡು ಆರಾಮಲ್ಲಿದ್ದರು. ಬೇರೆ 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 ರೀತಿಯಾದಂತಹ ಡೈವರ್ಷನ್ಗಳು ಬರೀತಿದ್ದಾವೆ. ಫೋಟೋ ಅನನ್ಯ ಭಟ್ ಅಲ್ವೇ ಅಲ್ಲ, ಅದು ಫೋಟೋ ಬೇರೆ ಒಂದು ಹೆಂಗಸಿನ ಕದ್ದಂಥ ಫೋಟೋ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ. ಈ ರೀತಿ ಬೇರೆ ಬೇರೆ ಆಯಾಮದ ಆರೋಪಗಳು, ಪ್ರತ್ಯಾರೋಪಗಳು, ಸುಜಾತ ಭಟ್ ಅವರ ಸ್ಪಷ್ಟನೆಗಳು, ಹೀಗೆ ಈ ಪ್ರಕರಣವೇ ಒಂದು ರೀತಿ ಕ್ಲಿಷ್ಟವಾಗ್ತಿದೆ. ಒಂದು ಕ್ರೈಮ್ ಸಿನಿಮಾದ ರೀತಿ ಕಾಣಿಸ್ತಿದೆ. ಎಂಡಿಗೆ ಏನಾಗ್ತದೆ, ಕ್ಲೈಮ್ಯಾಕ್ಸ್ ಏನಾಗ್ತದೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ಈಗ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವನ್ನು ಪಡಿತಿರುವಂಥದ್ದು ಈ ಸುಜಾತ ಭಟ್ ಅವರ ಪ್ರಕರಣ. ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಹೇಳಿಬಿಟ್ಟು ಸುಜಾತ ಭಟ್ ಅವರು ಮತ್ತು ಅವರ ಈ ವಕೀಲರು ಸೇರಿಕೊಂಡು ಆಕೆಯ ಫೋಟೋವನ್ನು ಬಿಡುಗಡೆ ಮಾಡಿದರು. ನಂತರ ಆರಂಭದಲ್ಲಿ ಇವರು ಬಂದು SP ಕಚೇರಿಗೆ ದೂರನ್ನು ಕೊಟ್ಟಿದ್ದರು. ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ನಾನು CBIನಲ್ಲಿ ಕೆಲಸ ಮಾಡ್ತಿದ್ದೆ, ನನ್ನ ಮಗಳು ಮಣಿಪಾಲ್ನಲ್ಲಿ MBBS ಓದ್ತಾ ಇದ್ಲು, ಅಲ್ಲಿಂದ ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆಗೆ ಹೋದರು. ಅಲ್ಲಿ ಸ್ನೇಹಿತರು ಲಾಡ್ಜ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರುವಂಥ ಹಂತದಲ್ಲಿ ಈಕೆಯನ್ನು ಅಲ್ಲಿಂದ ಎತ್ಕೊಂಡು ಹೋಗಿದ್ರು. ನಂತರ ಹೋಗಿ ವಿಚಾರಿಸಿದ್ರೆ ಎಲ್ಲಿದ್ದಾಳೆ ಏನು ಅಂತೇಳಿ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ಅವರು ಇವರ ಮೇಲೆ ಆರೋಪವನ್ನು ಕೂಡ ಹೊರಿಸುವಂಥ ಸುಜಾತ ಭಟ್ ಕೆಲಸವನ್ನು ಮಾಡಿದರು. ಆಯಿತಾ, ಆರಂಭದಲ್ಲಿ ಎಲ್ಲರೂ ಕೂಡ ನಂಬಿದ್ರು, ಹೌದು ಹೀಗಾಗಿರಬಹುದು, ಸುಜಾತ ಭಟ್ಗೆ ನ್ಯಾಯ ಸಿಗಬೇಕು, ಈ ಇಳಿ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಕಷ್ಟ ಆಕೆಗೆ ಸಿಗಬಾರ್ದು ಅನ್ನುವಂಥದ್ದು ಎಲ್ಲರ ಭಾವನೆ ಆಗಿತ್ತು, ಕನಿಕರ ಆಗಿತ್ತು. ಅಷ್ಟು ಮಾತ್ರವಲ್ಲದೆ ಸುಜಾತ ಭಟ್ ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ಈ ಹಿಂದೂ ಧಾರ್ಮಿಕ ಪದ್ಧತಿಯ ರೀತಿ ಆಕೆಯ ಕಳೆಬರಹವನ್ನು ಕೊಟ್ಟು ಅಸ್ಥಿಯನ್ನು ಕೊಡಿ ಸಾಕು, ನಾನು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಬೇಕು, ಅಷ್ಟು ಮಾಡಿದ್ರೆ ಆಕೆಯ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಸಹಜವಾಗಿ ಎಲ್ಲರೂ ಕೂಡ ಮಲಮಲ ಕರಗಿ ಹೋಗಿದ್ರು. ಆದರೆ ಈಗ ಬೇರೆ ಬೇರೆ ವಿಚಾರಕ್ಕೆ ಸುಜಾತ ಭಟ್ ಅವರ ಹೆಸರು ತಳಕೆ ಹಾಕಿಕೊಳ್ತಿರೋದು ಮತ್ತು ಪ್ರಕರಣ ಡೈವರ್ಟ್ ಪಡಿತಿರೋದನ್ನು ನೋಡಿದ್ರೆ ಎಲ್ಲರೂ ಕೂಡ ಒಂದು ದೃಷ್ಟಿಯನ್ನು ಅನುಮಾನದಿಂದ, ಮತ್ತೊಂದು ದೃಷ್ಟಿಯಿಂದ ಏನೋ ಇದೆ ಅನ್ನುವಂಥ ಕುತೂಹಲದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ಸತ್ಯ. ಈಗ ನಾನು ಆರಂಭದಲ್ಲೇ ಹೇಳಿದಲ್ಲ, ಈ ಸುಜಾತ ಭಟ್ ಅವರ ಪ್ರಕರಣದಲ್ಲಿ ಕೇವಲ SIT ಅಧಿಕಾರಿಗಳು ಮಾತ್ರ ಅಲ್ಲ, ಹೊರಗಿನ ಒಂದಷ್ಟು ಜನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಅಂತೇಳಿ ಹೇಳೋಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ಸ್ ಮಾಡ್ತಿರುವಂತಹ ಇನ್ವೆಸ್ಟಿಗೇಟರ್ಸ್ಗಳು ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಮಾಧ್ಯಮದವರು ಈ ಪ್ರಕರಣದ ಬೆನ್ನತ್ತಿ ಹೋದಾಗ ಸಾಕಷ್ಟು ಅನುಮಾನಗಳು ಕೂಡ ಮೂಡುವಂಥ ಘಟನೆಗಳು ಬೆಳಕಿಗೆ ಬಂದಿದ್ದಾವೆ. ಬಟ್ ಅದರ ಸತ್ಯಾಸತ್ಯತೆಯನ್ನು ಕೊನೆಯದಾಗಿ ಕೊಡಬೇಕಾಗಿರೋದು ಪೊಲೀಸರು ಮಾತ್ರ ಅನ್ನೋದು ಮಾತ್ರ ವಾಸ್ತವ. ಈಗ ನನ್ನ ಮಗಳು ಅನನ್ಯ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದು 2003ರಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾಗ ಕಾಣೆಯಾಗಿದ್ಲು. ಈ ಬಗ್ಗೆ ದೂರು ನೀಡೋದಕ್ಕೆ ಹೋದಾಗ ಅಲ್ಲಿನ ಪೊಲೀಸರು ದೂರನ್ನು ದಾಖಲಿಸಿಕೊಳ್ಳಲಿಲ್ಲ ಮತ್ತು ಸ್ಥಳೀಯ ಅಲ್ಲಿನ ಧರ್ಮಾಧಿಕಾರಿಗಳಿಂದ ಹಿಡಿದು ಆಡಳಿತವನ್ನು ನಡೆಸ್ತಿರೋರು ನಮಗೆ ಒಂದು ಸ್ವಲ್ಪ ಅಸಡ್ಡೆಯಾಗಿ ನಡೆಸಿಕೊಂಡ್ರು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದರು. ಜೊತೆಗೆ ನನಗೆ ಧರ್ಮಸ್ಥಳದಲ್ಲಿ ಹೊಡೆಯಲಾಗಿತ್ತು ಅಂತ ಏನು ಸುಜಾತ ಭಟ್ ಆರೋಪವನ್ನು ಮಾಡಿದರು. ಈ ಸಂಬಂಧ SP ಕಚೇರಿ ಎದುರುಗಡೆನೆ ಸುದೀರ್ಘವಾಗಿ ಮಾತನಾಡಿದರು ಸುಜಾತ ಭಟ್. ನಾಪತ್ತೆಯಾಗಿದ್ದಂಥ ಮಗಳು ಅನನ್ಯ ಭಟ್ ಫೋಟೋವನ್ನು ನಂತರ ಬಿಡುಗಡೆ ಮಾಡಿದರು. ಯಾಕಂತ ಹೇಳಿದರೆ ಸಾಕಷ್ಟು ಒತ್ತಾಯಗಳು ಕೇಳಿಬಂದವು, ಅನುಮಾನಗಳು ಸೃಷ್ಟಿಯಾದವು. ಹೀಗಾಗಿ ಸುಜಾತ ಭಟ್ ಅವರು ಮಗಳ ಫೋಟೋವನ್ನು ರಿಲೀಸ್ ಮಾಡಿದರು. ಯಾವಾಗ ಒತ್ತಡ ಹೆಚ್ಚಾದಂಥ ಬೆನ್ನಲ್ಲೇ ಸುಜಾತ ಭಟ್ ಫೋಟೋವೊಂದನ್ನು ಬಿಡುಗಡೆ ಮಾಡಿದ್ರು, ಅದಾದ ಬಳಿಕ ಪ್ರಕರಣಕ್ಕೆ ಮತ್ತಷ್ಟು ದೊಡ್ಡ ಟ್ವಿಸ್ಟ್ ಸಿಗ್ತಾ ಹೋಯಿತು. ಇವಳೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿಬಿಟ್ಟು ವಕೀಲರ ಜೊತೆಗೆ ಕೂತ್ಕೊಂಡು ಸುಜಾತ ಭಟ್ ಫೋಟೋ ಬಿಡುಗಡೆ ಮಾಡಿದ್ದು ತಗೊಳ್ಳಿ, ಈ ಪ್ರಕರಣ ಬೇರೆ ದಿಕ್ಕಿಗೆ ತಿರುಗೋದಕ್ಕೆ ಶುರುವಾಯಿತು. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿದ್ದಂಥ ಸುಜಾತ ಭಟ್ ಬೆಂಗಳೂರಿನ ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಕೇರ್ ಟೇಕರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಈ ರಂಗಪ್ರಸಾದ್ ಎಂಬುವರ ಸೊಸೆ ವಾಸಂತಿ ಅಂತ ಹೇಳಿಬಿಟ್ಟು ಸುದ್ದಿ ವೈರಲ್ ಆಯಿತು.
ಈಗ ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಎಂಬುವರು ಪತ್ನಿಯಾಗಿದ್ದಂಥ ವಾಸಂತಿಯವರು 2007ರಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಗೊತ್ತಾಗ್ತಿದೆ. ಇದೀಗ ರಂಗಪ್ರಸಾದ್ ಹಾಗೂ ಮಗ ಸೊಸೆ ಎಲ್ಲರೂ ಕೂಡ ಸಾವನ್ನಪ್ಪಿದ್ದು, ವಾಸಂತಿ ಕಾಲೇಜು ದಿನಗಳ ಫೋಟೋವನ್ನು ಹಿಡ್ಕೊಂಡು ಸುಜಾತ ತನ್ನ ಮಗಳು ಅಂತ ಹೇಳ್ಬಿಟ್ಟು ಬಿಂಬಿಸೋಕೆ ಯತ್ನಿಸಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬಂತು. ಇಷ್ಟಾಗ್ತಿದ್ದಂತೆ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ 1999ರಿಂದ 2007ರವರೆಗೆ ಸುಜಾತ ಭಟ್ ಪ್ರಭಾಕರ್ ಬಾಳಿಗ ಎಂಬುವರ ಜೊತೆಗೆ ಇದ್ದರು ಲಿವಿಂಗ್ ಟುಗೆದರ್ನಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದವು. ಆದರೆ ಇವರನ್ನು ಕಂಡಂತಹ ನೆರೆ ಹೊರೆಯವರು ಹೇಳೋ ಪ್ರಕಾರ ಅವರಿಗೆ ಮಕ್ಕಳೇ ಇರಲಿಲ್ಲ, ನಾಯಿಗಳನ್ನೇ ಮಕ್ಕಳಂತೆ ಸಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ನೆರೆಯವರವರು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಅಂದಿನ ಒಂದು ಪೇಪರ್ ಕಟ್ಟಿಂಗ್ ಅನ್ನು ಕೂಡ ವೈರಲ್ ಮಾಡ್ತಾರೆ. ಪ್ರಭಾಕರ್ ಬಾಳಿಗ ಅವರ ಸ್ನೇಹಿತರು ಕೂಡ ಬೇರೆ ಬೇರೆ ನ್ಯೂಸ್ ಚಾನೆಲ್ ಜೊತೆಗೆ ಮಾತನಾಡ್ತಾರೆ. ಅವರ ಪ್ರಕಾರನೂ ಕೂಡ ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ವಂತೆ. ಇನ್ನು ಈ ಎಲ್ಲ ಆರೋಪಗಳ ಸಂಬಂಧ ಸುಜಾತ ಭಟ್ ಅವರು ಕೆಲವೊಂದಷ್ಟು ನ್ಯೂಸ್ ಚಾನೆಲ್ಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಹೇಳಿರುವುದೆಲ್ಲವೂ ಕೂಡ ಸತ್ಯ. ಅನನ್ಯ ಭಟ್ ಫೋಟೋವನ್ನೇ ನಾನು ತೋರಿಸಿದ್ದೇನೆ. ನನಗೆ ಮಕ್ಕಳಿದ್ದಾರೆ. ಅನಿಲ್ ಭಟ್ ಎಂಬುವರ ಜೊತೆಗೆ ನಾನು ಮದುವೆ ಆಗಿದ್ದೆ. ನಮ್ಮಿಬ್ಬರಿಗೆ ಜನಿಸಿದಂಥ ಮಗಳೇ ಈ ಅನನ್ಯ ಭಟ್. ಇನ್ನು ಈ ವಾಸಂತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬಟ್ ಈ ಪ್ರಕರಣ ಇದೆಯಲ್ಲ ಮತ್ತಷ್ಟು ಕ್ಲಿಷ್ಟವಾಗ್ತಿರೋದೇ ಈಗ. ಇಲ್ಲಿ ನೋಡಿದ್ರೆ ಸುಜಾತ ಭಟ್ ಇಲ್ಲ ನನಗೆ ಮಗಳಿದ್ದಾಳೆ, 100% ಅವಳೇ ನನ್ನ ಮಗಳು ಅಂತೇಳಿ ವಾದವನ್ನು ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನ ಇಲ್ಲ ಇದು ವಾಸಂತಿಯವರ ಫೋಟೋ ಅಂತ ಹೇಳ್ಬಿಟ್ಟು ಫೋಟೋವನ್ನು ಮ್ಯಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ನಿಜವಾಗ್ಲೂ ಕೂಡ ತನಿಖೆಯನ್ನು ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದನ್ನು ಹೊರಗಡೆ ತರಬೇಕಾಗಿರೋದು SIT ಅಧಿಕಾರಿಗಳು. SIT ಅಧಿಕಾರಿಗಳು ಈಗ ಈ ಪ್ರಕರಣವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಈ ಪ್ರಕರಣದಲ್ಲಿ ಸತ್ಯ ಹೊರಗಡೆ ಬರುತ್ತಾ ಅಥವಾ ಇನ್ನಷ್ಟು ಗೊಂದಲಗಳೇ ನಿರ್ಮಾಣ ಆಗುತ್ತಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಅಷ್ಟಕ್ಕೂ ಈ ಪ್ರಕರಣ ಇದೆಯಲ್ಲ, ಯಾರ್ದು ಸುಜಾತ ಭಟ್ ಪ್ರಕರಣ, ಇದು ಕೂಡ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಒಂದು ದೊಡ್ಡ ಮೇಜರ್ ಪ್ರಕರಣವೇ. ಯಾಕಂತ ಹೇಳಿದ್ರೆ ಒಂದು ವೇಳೆ ಈ ಸುಜಾತ ಭಟ್ ಅವರು ಆರೋಪವನ್ನು ಹೊರಿಸಿದಂತೆ ಒಂದು ವೇಳೆ ನಿಜವಾಗ್ಲೂ ಕೂಡ ನಡೆದಿದ್ದೇ ಹೌದು ಅಂತ ಆದರೆ ಈ ಪ್ರಕರಣ ಅತ್ಯಂತ ಗಂಭೀರವಾದಂಥ ಪ್ರಕರಣ ಆಗ್ತದೆ. ಒಂದು ವೇಳೆ ನಡೆದಿಲ್ಲ ಅಂತ ಆದರೂ ಕೂಡ ಸುಜಾತ ಭಟ್ ಅವರ ಮೇಲೆ ಕೇಸ್ ಬೀಳೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸುಜಾತ ಭಟ್ ಅಂತಹ ಗಂಭೀರ ಆರೋಪಗಳನ್ನು ಮತ್ತು ತನಿಖೆಯ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದರಲ್ಲಿ ಡೌಟ್ ಇಲ್ಲ. ಇಫ್ ಇನ್ ಕೇಸ್ ಇದು ರಾಂಗ್ ಆದರೆ, ಸುಳ್ಳಾದರೆ, ಬಟ್ ಸತ್ಯವಾದರೆ ಅದನ್ನು ಕೂಡ ನೋಡಬೇಕು. ಹಾಗಾಗಿ ಈ ಪ್ರಕರಣ ಭಾರಿ ಕ್ಲಿಷ್ಟ ಆಗ್ತಿರೋದಂತೂ ಸತ್ಯ. ಮತ್ತು ಸುಜಾತ ಭಟ್ ಮೇಲೆ ಒಂದು ಅನುಮಾನದ ದೃಷ್ಟಿ ಎಲ್ಲರಲ್ಲೂ ಕೂಡ ಮೂಡಿರೋದಂತೂ ವಾಸ್ತವ. ಯಾಕಂತ ಹೇಳಿದ್ರೆ ಪ್ರಕರಣ ಆ ರೀತಿ ಬೆಳವಣಿಗೆಯನ್ನು ಪಡೀತಿದೆ. ದಿನಕ್ಕೊಂದು ಆಯಾಮ, ಕ್ಷಣಕ್ಕೊಂದು ತಿರುವುಗಳು ಈ ರೀತಿ ಪಡೀತಾ ಇದೆ. ಸುಜಾತ ಭಟ್ ಅವರು ತೋರಿಸಿರುವಂಥ ಫೋಟೋ ಅವ್ರದ್ದು ಅಲ್ವೋ ಹೌದು ಯಾರಿಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಮಂಜುನಾಥ್ ಅವರು ಕೂಡ, ವಕೀಲರು ಮಂಜುನಾಥ್ ಅವರು ಕೂಡ ಸ್ವಲ್ಪ ಎಲ್ಲೋ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ. ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡಿತಿದೆ ಅಂತೇಳಿ ಗೊತ್ತಾದ ತಕ್ಷಣ ಸ್ವಲ್ಪ ಸೈಡ್ ಆದರೂ ಅನ್ನೋಂತಹ ಡೌಟು ಕೂಡ ಮೂಡ್ತಾ ಇದೆ. ಗೊತ್ತಿಲ್ಲ ಏನು ಉದ್ದೇಶ ಏನು ಅನ್ನುವಂಥದ್ದು. ಇಫ್ ಇಟ್ ಇನ್ ಕೇಸ್ ಒಂದು ವೇಳೆ ಸುಳ್ಳೇ ಆಯಿತು ಅಂತ ಹೇಳಿದ್ರೆ, ಸುಜಾತ ಭಟ್ ಅವರು ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ಕೇಸ್ ದಾಖಲಾಗಬೇಕು. ಯಾಕಂತ ಹೇಳಿದ್ರೆ ಇಡೀ ಸಮಾಜದ ದಾರಿ ತಪ್ಪಿಸುವಂಥ ಕೆಲಸವನ್ನು ಸುಜಾತ ಭಟ್ ಎಷ್ಟು ನೀಟಾಗಿ ಮತ್ತು ಎಷ್ಟು ಪ್ಲಾನ್ಡ್ ಆಗಿ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸೊ ದಟ್ ಅದನ್ನು ಕೂಡ ಅತ್ಯಂತ ಗಂಭೀರವಾಗಿ ಕನ್ಸಿಡರ್ ಮಾಡಲೇಬೇಕಾಗ್ತದೆ. ವಾಟ್ ಎವರ್ ನೋಡೋಣ, ಈ ಪ್ರಕರಣವನ್ನು ತನಿಖೆ ನಡೆಸ್ತಿರುವಂಥ SIT ಅಧಿಕಾರಿಗಳು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ, ಈ ಪ್ರಕರಣವನ್ನು ಅಂತಿಮವಾಗಿ ಏನು ಸತ್ಯ ಹೊರಗಡೆ ಬರ್ತದೆ. ಇಲ್ಲಿ ಸಾಕಷ್ಟು ಜನ ಹೊರಗಡೆ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳ ಉತ್ತರವನ್ನು ಅಥವಾ ಇನ್ವೆಸ್ಟಿಗೇಷನನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನಿನ ಪ್ರಕಾರ ಇದಕ್ಕಂತಲೇ SIT ಇದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಆ ಇನ್ವೆಸ್ಟಿಗೇಷನ್ ಟೀಮ್ನವರು ಅಂತಿಮವಾಗಿ ಕೊಡುವಂಥ ರಿಪೋರ್ಟ್ ಮಾತ್ರ ಕರೆಕ್ಟಾಗಿ ಇರುತ್ತೆ ಅಂಥೇಳಿ ನಾವೆಲ್ಲರೂ ಕೂಡ ನಂಬ್ತೀವಿ. ಹಾಗಾಗಿ ಆ ಟೀಮ್ನ ರಿಪೋರ್ಟ್ಗಾಗಿ ನಾವೆಲ್ಲರೂ ಕೂಡ ಕಾಯಬೇಕು. ಅಲ್ಲಿವರೆಗೆ ಏನೇ ಬಂದರೂ ಕೂಡ ಅದು ಅಂತೆ ಕಂತೆ ಹಾಗೆಂತೆ ಹೀಗಂತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಕೂಡ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮಾತ್ರ ವಾಸ್ತವ. ಇರಲಿ, ಸುಜಾತ ಭಟ್ ಅವರು ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರೋದು ಮತ್ತು ಈಗ ಅಂತಿಮವಾಗಿ ಸುಜಾತ ಭಟ್ ಅವರು ಇಲ್ಲ ಅಂತೇಳಿ ವಾದಿಸ್ತಿರೋದು ಎಲ್ಲದೂ ಕೂಡ ನೋಡ್ತಾ ಹೋದರೆ ಅನುಮಾನಗಳು ಮಾತ್ರ ಹೆಚ್ಚಾಗ್ತಾನೆ ಇದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.